ಒಂದು ವೇಳೆ ಏನಾದರೂ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಬಲವಂತವಾಗಿ ಗಡಿಪಾರು ಮಾಡಿ ಅವರ ಜೀವಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ಅಪಾಯ ಆದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಕಾರಣ ಆಗುತ್ತೆ, ಅವಾಗ ದಂಗೆ ಆಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ ನಾನು, ಅವರ ಜೀವಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಇಡೀ ರಾಜ್ಯ ಎದ್ದು ಬರ್ತದೆ ತಿಳ್ಕೊಳ್ಳಿ ನೀವು. ಇಡೀ ರಾಜ್ಯ ಎದ್ದು ನಿಂತ್ಕೊಳ್ತದೆ, ಅವಾಗಿನ ದಂಗೆನೇ ಬೇರೆ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಏನಾದರೂ ಮಾತಾಡಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ 100 ಸಾರಿ ವಿಚಾರ ಮಾಡಬೇಕಾಗುತ್ತೆ ಅನ್ನೋ. ಎಲ್ರಿಗೂ ನಮಸ್ಕಾರ. ನಮ್ಮ ಕಡೆ ಒಂದು ಗಾದೆ ಇದೆ, ಎಮ್ಮಿಗೆ ಬರಿ ಬಂದರೆ ಎಮ್ಮಿಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿದ್ರಂತೆ. ಈಗ ಸಾಯಂಕಾಲ ಒಂದು ಸುದ್ದಿ ನೋಡಿದೆ, ಮಂಗಳೂರಿನಲ್ಲಿ ಕೋಮು ಗಲಭೆ ನಿಯಂತ್ರಣ ಮಾಡೋದಕ್ಕೋಸ್ಕರ 36 ಜನರಿಗೆ ಗಡಿಪಾರು ಮಾಡಿದ್ದಾರೆ ಪೊಲೀಸ್ ವರಿಷ್ಠರಿಂದ ಆದೇಶ. ಆ 36 ಜನರಲ್ಲಿ ಸೌಜನ್ಯ ಹೋರಾಟದ ನಾಯಕರಾದಂಥ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಳೆದ 14-15 ವರ್ಷದಿಂದ 13 ವರ್ಷದಿಂದ ಸೌಜನ್ಯ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ. ಅದಾದ ನಂತರ 15 ವರ್ಷದಿಂದಲೂ ಕೂಡ ಒಂದೇ ಒಂದು ಕೋಮು ಪ್ರಚೋದನೆಯ ಹಿಂದೂ ಮುಸ್ಲಿಂ ಭಾಷಣವನ್ನು ಮಾಡೇ ಇಲ್ಲ. ಆದರೂ ಕೂಡ ಅವರೊಬ್ಬ ಹಳೆಯ ರೌಡಿ ಶೀಟರ್ 1998ನಲ್ಲಿ ಇದ್ದಿದ್ದು, ಅದನ್ನು ನೋಡಿಕೊಂಡು ಅವರನ್ನು ಕೂಡ ಗಡಿಪಾರು ಆದೇಶ ಅಂತ ಮಾಡಿದ್ದಾರೆ. ಏನಿದ್ರ ಅರ್ಥ? ಅವರು ಯಾವಾಗ ಕೋಮು ಭಾಷಣ ಮಾಡಿದ್ರು ಟೈಮ್ ಲೈನ್ ನೋಡ್ಬೇಕಲ್ಲ. ಹೋದ ವರ್ಷ ಅಂದರೆ 2024 ಜನವರಿಯಲ್ಲಿ ಸೌಜನ್ಯ ಹೋರಾಟದಲ್ಲಿ ಈ ಮಾತನ್ನ ನಾವು ಹೇಳಿದ್ವಿ, ಒತ್ತಿ ಹೇಳಿದ್ವಿ. ಯಾವಾಗ ಸೌಜನ್ಯ ಹೋರಾಟ ಮುನ್ನೆಲೆಗೆ ಬರ್ತದೆ ಅವಾಗ ಕರಾವಳಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಸೌಜನ್ಯ ಹೋರಾಟ ಮಾತ್ರ ಅಲ್ಲ, ದಯವಿಟ್ಟು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳು ದಯವಿಟ್ಟು ಟೈಮ್ ಲೈನ್ ಅನ್ನು ಸ್ಟಡಿ ಮಾಡಿ. ಮೊನ್ನೆ ಪ್ರಜಾವಾಣಿ ಒಳಗೊಂದು ಬಹಳ ಚೆನ್ನಾಗಿ ಒಂದು ಆರ್ಟಿಕಲ್ ಬಂದಿದೆ, ಕರಾವಳಿಯಲ್ಲಿ ಕೋಮುವಾದದ ಇತಿಹಾಸ ಅಂತ ಹೇಳಿ. ವೇದವಲ್ಲಿ ಪ್ರಕರಣ ಆಗಿದ್ದು 1977ರಲ್ಲಿ. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತಲ್ಲಿ 1988. ಅದಕ್ಕಿಂತ ಮುಂಚೆ ಪದ್ಮಲತಾ ಪ್ರಕರಣದ ಬಗ್ಗೆ ಇಡೀ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗುತ್ತೆ. ಈ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ, ಇವರು ನಡೆಸ್ತಾ ಇರುವಂತಹ ಅತ್ಯಾಚಾರ ಕೊಲೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗುತ್ತೆ. ಆವಾಗ ಮತ್ತೆ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತೆ ಕರಾವಳಿಯಲ್ಲಿ. ಈ ಮಾತನ್ನ ನಾವು ಅನೇಕ ಸಾರಿ ಒತ್ತಿ ಹೇಳಿದೇವಿ. ಹೋದ ವರ್ಷ ಸೌಜನ್ಯ ಹೋರಾಟದಲ್ಲಿಯೂ ಕೂಡ ನಾನೇ ಹೇಳಿದ್ದೇನೆ, ನೋಡಿ ಇನ್ನು ಮುಂದೆ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತೆ. ಸೌಜನ್ಯ ಹೋರಾಟ ನಿಲ್ಲಿಸೋದಕ್ಕೆ ಇದು ಒಂದೇ ದಾರಿ ಅವರಿಗೆ. ದಯವಿಟ್ಟು ಯಾರು ಕೂಡ ಕೋಮು ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಹೇಳಿ. ಈಗ ಸಾರಿನೂ ಕೂಡ ಆಗಿದ್ದು ಅದೇ. ಯಾವಾಗ ಸ್ಟಾರ್ಟ್ ಆಯಿತು? ಯಾವಾಗ 3 ತಿಂಗಳ ಹಿಂದೆ ಅಂದಾಜು ಸಮೀರ್ ವಿಡಿಯೋ ಬಂತಲ್ಲ, ಅವಾಗ ಬಂದ ಒಬ್ಬನು ಬೊಗಳೆ ಬಿಡೋದಕ್ಕೆ ಉಳ್ಳಾಲದಲ್ಲಿ. ನಮ್ಮ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇನ್ನೊಬ್ಬ ಧರ್ಮದವನು ಮಾತಾಡ್ತಾನೆ. ಶುರುವಾಗಿದ್ದೇ ಅಲ್ಲಿಂದ. ಆ ಬೊಗಳೆ ಬಿಡ್ತಾ ಇರುವಂತ ವಸೂಲಿ ಬೆಲೆ ಮೇಲೆ ಏನ್ ಕ್ರಮ ಕೈಗೊಂಡ್ರಿ? ಬರೀ ಒಂದು FIR ಹಾಕಿ ಸುಮ್ಮನೆ ಬಿಟ್ರಿ ನೀವು. ಅವನನ್ನ ಕರ್ಸಂತವ್ರು ಯಾರು? ಯಾಕೆ ಕರ್ಸಿದ್ರ ಅವನ್ನ ಯಾಕೆ ಗಡಿಪಾರ ಮಾಡಲಿಲ್ಲ? ಈ ರಾಜ್ಯದಿಂದ ಗಡಿಪಾರ ಮಾಡಿ ಪಾಕಿಸ್ತಾನಕ್ಕೆ ಯಾಕೆ ಹೋಗಿತ್ತಾ ಇಲ್ಲ ಅವನ್ನ? ಎಷ್ಟು ಸಾರಿ ಹೇಳಬೇಕು? ಅದನ್ನೇನು ಯೋಚನೆ ಮಾಡೋದನ್ನೇ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರೊಬ್ರು ಸಿಕ್ಬಿಡ್ತಾರೆ ನಿಮಗೆ ಕೋಮುವಾದಿ. ಯಾವಾಗ ಕೋಮುವಾದಿ ಮಾತಾಡಿದ್ದಾರೆ ಹೇಳ್ರಿ, ತೋರ್ಸ್ರಿ ಒಂದೇ ಒಂದು. ಆನಂತರ ಸೌಜನ್ಯಕ್ಕೆ ನ್ಯಾಯ ಸಿಗಲಿ, ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಕೊಂಡ್ರೆ ಬೆಳ್ತಂಗಡಿಯಲ್ಲಿ, ಪಾಂಗಳದಿಂದ ಬೆಳ್ತಂಗಡಿಯಲ್ಲಿ ಅದಕ್ಕೆ ಸ್ಟೇ ತಗೊಂಡು ಬರ್ತಾರೆ. ಆದ್ರೆ ಏನು ಮೊನ್ನೆ ದೊಡ್ಡ ಮಟ್ಟದ ಯಾರು ಸುಹಾಸ್ ಶೆಟ್ಟಿ ಅವ್ರು ತೀರ್ಕೊಂಡಿದ್ದಕ್ಕೆ ನಮಗೂ ಕೂಡ ಅನುಕಂಪ ಇದೆ, ಬೇಸರ ಇದೆ. ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿದ್ದಾರೆ. ಆದ್ರೆ ಅದಕ್ಕೆ ಒಂದು ರಿಯಾಕ್ಷನ್ ಅಂತಾಗಿ ದೊಡ್ಡ ಮಟ್ಟದ ಸಭೆ ವಿದೌಟ್ ಎನಿ ಪರ್ಮಿಷನ್ ಕೊಟ್ರಲ್ಲ ನೀವು. ಯಾಕೆ ಕೊಟ್ಟಿದ್ದು? ಸೌಜನ್ಯ ಹೋರಾಟಕ್ಕೆ ಯಾವ ಪರ್ಮಿಷನ್ ಕೊಡುವುದಿಲ್ಲ. ಬಂದ್ಬಿಡ್ತೀರಿ ಹಿಡ್ಕೊಂಡು, ಲೆಟರ್ ಹಿಡ್ಕೊಂಡು ಬಂದ್ಬಿಡ್ತೀರಿ, ಕೋರ್ಟ್ ಇದೆ ಅಂತ ಹೇಳ್ಕೊಂಡು. ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ರಿ? ಯಾರ ಆದೇಶದ ಮೇಲೆ ಕೊಟ್ರಿ ನೀವು? ಯಾರನ್ನು ಖುಷಿ ಪಡಿಸಕ್ ಹೋಗ್ತಾ ಇದ್ರಿ ಅಂತಲ್ಲಿ ಕಾಂಗ್ರೆಸ್ ಲೀಡರ್, ಬಿಜೆಪಿ ಎಲ್ಲಾ ಪಕ್ಷದ ಲೀಡರ್ಗಳು ಕೂಡ.
ಇದು ಸೌಜನ್ಯ, ನಾನು ಎಷ್ಟು ಸಾರಿ ನಾವು ಹೇಳಿದೇವಿ, ಸೌಜನ್ಯ ಹೋರಾಟ ಯಾವಾಗ ಮುನ್ನೆಲೆಗೆ ಬರ್ತದೆ ಅವಾಗ ಕರಾವಳಿಯಲ್ಲಿ ಬರೀ ಸೌಜನ್ಯ ಹೋರಾಟ ಒಂದೇ ಅಲ್ಲ, ಸೌಜನ್ಯಕ್ಕಿಂತ ಬಿಫೋರ್ ದಯವಿಟ್ಟು ಟೈಮ್ ಲೈನ್ ಅನ್ನು ಸ್ಟಡಿ ಮಾಡಿ. ಯಾವಾಗ ಈ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ ಶುರು ಆಗುತ್ತೆ, ಜನ ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡ್ತಾರೆ, ದೊಡ್ಡ ಮಟ್ಟದ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತವೆ, ಅವಾಗ ಕೋಮುಗಲಭೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಇವ್ರ ಹತ್ರ ಹೋಗಿ ಕಾಲ್ ಬಿದ್ದು ಬರ್ತಾರಲ್ಲ, ಎಲ್ರಿಗೂ ಫಂಡಿಂಗ್ ಮಾಡೋರು ಇವರೇ ಧರ್ಮೋದ್ಯಮಿಗಳು. ಯುಟಿ ಖಾದರ್ ಅವರು ಮಾತಾಡೋದಿಲ್ಲ ಈ ವಿಷಯದ ಬಗ್ಗೆ. ನೋಡಿ ಯಾವಾಗ ಮಾತಾಡಿದಾರೆ ಯುಟಿ ಖಾದರ್ ಅವರು? ಹೋಗ್ತಾರೆ ಸುಮ್ಮನೆ ಕುದುರ್ತಾರೆ. ಸ್ಪೀಕರ್ ಈಸ್ ಸೈಲೆನ್ಸರ್. ನಾನು ಪದೇ ಹೇಳ್ತಾ ಇದ್ದೇನೆ, ಈ ವಿಷಯ ಬಂದಾಗ ಸ್ಪೀಕರ್ ವಿಲ್ ಆಲ್ವೇಸ್ ಅ ಸೈಲೆನ್ಸರ್. ಮೂಲ ಏನು ಸಮಸ್ಯೆ, ಕ್ಯಾನ್ಸರ್ಗೆ ಏನು ಮೂಲ ಸಮಸ್ಯೆ, ಯಾವ ಗಡ್ಡಿದೆ ಇದೆ ಅದನ್ನು ತೆಗೆದು ಹಾಕಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ನೋಡಿ, ನೀವು ಟೈಮ್ ಲೈನ್ ತೆಗೆದು ನೋಡಿ. ಹಿಂದೂ ಮುಸ್ಲಿಂ ಪ್ರಚೋದನೆ ಭಾಷಣ ಯಾವಾಗ ಮಾಡಿದ್ರು? ಅವ್ರು ಮಾಡಿಲ್ಲ ಅಂದ್ರೆ ಅವ್ರನ್ನ ಯಾಕೆ ನೀವು ಹಾಕಿದ್ರಿ? ಯಾಕೆ ಅವ್ರನ್ನ ಗಡಿಪಾರು ಮಾಡ್ತಾ ಇದ್ರಿ? ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ. ಸೌಜನ್ಯ ಹೋರಾಟವನ್ನ ಬಹಳ ಕ್ಲಿಯರ್ ಆಗಿ ಎತ್ತು ಕಾಣ್ತಾ ಇದೆ. ಸೌಜನ್ಯ ಹೋರಾಟ ನಿಲ್ಲಿಸುವುದಕ್ಕೆ ಕರಾವಳಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೇ ಧರ್ಮೋದ್ಯಮಿಗಳು, ಕೊಲೆಗಡಕ, ಅತ್ಯಾಚಾರಿ ಕುಟುಂಬ ಅದೇ ಕೆಲಸ ಮಾಡ್ತಾನೆ ಬಂದಿದೆ. ಮೂಲತಃ ಕರಾವಳಿ ಹಿಂದೂ ಮುಸ್ಲಿಂ ಇದ್ದಿದ್ದಿಲ್ಲ. ಸ್ಟಡಿ ಮಾಡಿ. ಏನಾದರೂ ಒಂದು ಕ್ರೈಮ್ ಕಂಟಿನ್ಯೂಸ್ ಆಗಿ ದಂಗೆಗಳು ನಡೀತಾವ ಅಂತ ಹೇಳಿದ್ರೆ ಅದರ ಹಿಸ್ಟ್ರಿ ತೆಗಿಬೇಕು, ಟೈಮ್ ಲೈನ್ ತೆಗಿಬೇಕು, ಯಾವಾಗ ಏನೇನಾಗಿದೆ ಅಂತ ಹೇಳಿ. ಯಾವಾಗ ಈ ಕುಟುಂಬದ ವಿರುದ್ಧ ಜನ ಪ್ರತಿಭಟನೆ ಮಾಡ್ತಾರೆ, ಅವಾಗ ಕೋಮು ಗಲಭೆಗಳು, ಅದಾದ ನಂತರ ಕೋಮು ಗಲಭೆಗಳು ಸೃಷ್ಟಿ ಮಾಡಿಬಿಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಈ ರೋಗಕ್ಕೆ ಮದ್ದು ಅರಿದೆ ಹೋದ್ರೆ, ನೀವು ರೌಡಿ ಶೀಟ್ರು ಸುಮ್ಮನೆ ಯಾರನ್ನೋ ರೌಡಿ ಶೀಟ್ರು ಮಾಡಿ ಆಮೇಲೆ 36 ಜನರಲ್ಲಿ ಯಾರು ಪ್ರಚೋದನೆವಾಗಿ ನೋಡ್ರಿ ಅದನ್ನ. ಅದರಲ್ಲಿ ಎಷ್ಟೋ ಜನ ಇವತ್ತಿನವರೆಗೂ ಮೇ ಬಿ ಒಂದು 10-15 ವರ್ಷದಿಂದ ಮಾತಾಡೇ ಇಲ್ಲ ಅವರು. ಆ ನಂತರ ನಾನು ಸುಮಾರು ಮಸೀದಿಗಳಲ್ಲಿ ನಾನು ಕೇಳಿದ್ದೀನಿ, ಜಿಹಾದ್ ಕಾಫಿರ್ ಹೈ ಅಂತೇಳಿ, ಕಾಫಿರಿಗೆ ಹೊಡಿರಿ ಕೊಲ್ರಿ ಅಂತೇಳಿ ಮೈಕಲ್ಲಿ ಕಿರಿಸ್ತಾ ಇದ್ದಾರೆ. ಐಡೆಂಟಿಫೈ ಮಾಡಿದ್ರೆ ಪೊಲೀಸ್ ಇಲಾಖೆ ಯಾವತ್ತಾದ್ರೂ ಅವ್ರನ್ನ ಸರ್ ತನ್ನ ಸೇ ಜುದಾ ಅಂತ ಹೇಳಿ ದೊಡ್ಡ ಪೋಸ್ಟ್ ಮಾಡ್ತಿರ್ತಾರೆ. ಐಡೆಂಟಿಫೈ ಮಾಡಿದ್ರಿ ಅವ್ರನ್ನ ಯಾವತ್ತಿಗಾದ್ರೂ ಸರ್ಕಾರ ಐಡೆಂಟಿಫೈ ಮಾಡ್ತು? ಪ್ರವೀಣ್ ನೆಟ್ಟಾರು ಕೊಂದಿದ್ಯಾರು? ಸರ್ ತನ್ನ ಸೇ ಜುದಾ ಅಂತ ಹೇಳ್ಕೊಂಡು ಇನ್ನೋಸೆಂಟ್ ಪ್ರವೀಣ್ ನೆಟ್ಟಾರ್ ಕೊಂದ್ರು, ಇನ್ನೊಬ್ಬ ರೆಹಮಾನ್ ಕೊಂದು ಹಾಕಿದ್ರು. ಎಲ್ಲರೂ ಇನ್ನೋಸೆಂಟೆ. ಫಾಜಿಲ್ ಕೂಡ ಇನ್ನೋಸೆಂಟೆ, ಪ್ರವೀಣ್ ನೆಟ್ಟಾರು ಕೂಡ ಇನ್ನೋಸೆಂಟೆ. ಅದಕ್ಕಿಂತ ಮುಂಚೆ ಏನು ಕೆಲಸ ಮಾಡಲ್ಲ, ಏನು ಇದನ್ನು ತಗೊಳ್ಳೋದಿಲ್ಲ, ಯಾವ ಆಕ್ಷನ್ ತಗೊಳ್ಳೋದಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಏನೋ ಗಡಿಪಾರೋದು. ನಾವು ಯಾವ ಕಾರಣಕ್ಕೂ ಇದನ್ನು ತಡ್ಕೊಳ್ಳೋದಿಲ್ಲ. ಇದು ಸೌಜನ್ಯ ಹೋರಾಟವನ್ನು ನಿಲ್ಲಿಸೋದಕ್ಕೆ, ಹಾದಿ ತಪ್ಪಿಸೋದಕ್ಕೆ ಮಾಡ್ತಾ ಇರುವಂತ ಕುತಂತ್ರ. ಎಲ್ಲಿಯವರೆಗೆ ಈ ಧರ್ಮೋದ್ಯಮಿಗಳ ಮೇಲೆ ನೀವು ಕ್ರಮ ಕೈಗೊಳ್ಳೋದಿಲ್ಲೋ, ಎಲ್ಲಿಯವರೆಗೆ ಸರ್ಕಾರ ಅವರ ಜೀತದಾಳಾಗಿ ಕೆಲಸ ಮಾಡ್ತದೋ ಅಲ್ಲಿವರೆಗೆ ಈ ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಿಲ್ಲೋದಿಲ್ಲ, ಕರಾವಳಿಯಲ್ಲಿ ವಿಶೇಷವಾಗಿ ನಿಲ್ಲೋದಿಲ್ಲ. ಕಾನೂನು ತರ್ತಾ ಇದ್ದಾರಲ್ಲ ಹೊಸದಾಗಿ, ಆ ಕಾನೂನು ತರ್ತೀವಿ. ಸುಗ್ರೀವಾಜ್ಞೆ ತಂದು ಎಷ್ಟು ತಿಂಗಳಾಯ್ತು ನೀವು ಸರ್ಕಾರದಿಂದ? ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಬಡ್ಡಿ ದಂಧೆ, ಮೈಕ್ರೋ ಫೈನಾನ್ಸ್, ಸುಗ್ರೀವಾಜ್ಞೆ ಹೋಗಿ ನೋಡಿ. ಈಗ ಹಳ್ಳಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಪ್ರತಿ ವಾರ ನಿಂತ್ಕೊಂಡು ಇದೇ ಧರ್ಮ SKDRDP ದವ್ರು ಹೋಗಿ ಪ್ರತಿ ಮನೆ ಮುಂದೆ ಬಂದು ಹಿಂಸೆ ಕೊಡ್ತಾ ಇದ್ದಾರೆ. ಯಾವ ಕಾನೂನು ಜಾರಿ ತರ್ತೀರಿ ನೀವು? ಯಾವ ಕಾನೂನು ನಿಮ್ ಕೈಯಲ್ಲಿ ಜಾರಿ? ನಿಮ್ಗೆ ಹೈಕಮಾಂಡ್ ಇದೆಯಲ್ಲ, ಎಲ್ಲಾ ಪಕ್ಷದ ಹೈಕಮಾಂಡೇ ಈ ಧರ್ಮಸ್ಥಳದ ಧರ್ಮೋದ್ಯಮಿ. ಅವ್ರನ್ನ ರಕ್ಷಣೆಗೋಸ್ಕರ ನಿಂತಿದ್ದೀರಲ್ಲ ನೀವು. ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ. ಸುಮ್ಮನೆ ಇನ್ನೋಸೆಂಟ್ ಇರೋರ್ನ ಅವ್ರಿಗೆ ರೌಡಿ ಶೀಟರ್ ಅಂತ ಹೇಳಿ ಗಡಿಪಾರೋದು ಮಾಡಕ್ ಹೋಗಬೇಡಿ. ನಾವು ಅದಕ್ಕೆ ಖಂಡನೆ ಮಾಡ್ತೇವೆ. ಮತ್ತಿದು ನೋಡಿ, ಇದೇ ರೀತಿ ನೀವೇನಾದ್ರೂ ಮಾಡಿದ್ರೆ ಸುಡು ಅಂತ ಕೆಂಡವನ್ನ ಮೈ ಮೇಲೆ ಹಾಕೊಂಡಂಗೆ. ಕರಾವಳಿಯಲ್ಲಿ ಕೋಮು ದ್ವೇಷ, ಕರಾವಳಿಯಲ್ಲಿ ಇಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಿಲ್ಲಬೇಕು. ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು, ನಿಲ್ಲಲೇಬೇಕದು. ಯಾವಾಗ ಸಮೀರ್ MD ಮಾತಾಡಿದ್ರೆ ಅವಾಗ ಅವನು ಮುಸ್ಲಿಂ ಆ ಟಿವಿ ಅಕ್ರಮ ಅಂತ ಹೇಳಿ ಲಬ ಬೊಗಳೆ ಬಿಡ್ತಾ ಇರ್ತಾರೆ ಅವ್ರು ಯಾವತ್ತಿಗೂ ಕೂಡ. ಅವನು ಮುಸ್ಲಿಂ ಯಾವ ಆಕ್ಷನ್ ತಗೊಂಡಿರಿದ್ರಿ ಆ ಟಿವಿ ಅಕ್ರಮ ಅಂತ ಹೇಳಿ ಬೊಗಳೆ ಬಿಡ್ತಾ ಇರ್ತಾರೆ. ಈ ಅತ್ಯಾಚಾರಿಗಳ ಪರವಾಗಿ 108 ಪೋಸ್ಟ್ ಎಷ್ಟು ಕಂಪ್ಲೇಂಟ್ ಕೊಡ್ತು ಪೊಲೀಸ್ ಸ್ಟೇಷನ್ಗೆ? ಅವಾಗಿನ SP ಅವ್ರಿಗೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹಿಂದೂ ಮುಸ್ಲಿಂ ಅನೇಕ ಕಂಪ್ಲೇಂಟ್ ಕೊಟ್ಟಾಗಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ, ಮಂಗಳೂರಿನ ಅನೇಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಿದೆ. ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ ಏನಾದ್ರು? ಏನೂ ಇಲ್ಲ. ಯಾಕಂದ್ರೆ ಇದಾರಲ್ಲ ಹೈಕಮಾಂಡಿನ ಮೇಲೆ ಹೈಕಮಾಂಡ್, ಬಡ್ಡಿ ಪೂಜ್ಯರು, ಅವರು ಸೇವೆ ಜೀತದಾಳ ಮಾಡೋದಕ್ಕೂ ಎಲ್ಲರೂ ನಿಂತ್ಕೊಂಡು ಬಿಟ್ಟಿದ್ದಾರೆ.
ಅದ್ರ ಸಲುವಾಗಿ ಆಗ್ತಾ ಇದೆ. ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಆ ವಸೂಲಿ ಮೇಲೆ ಬಂದಲ್ಲ, ಅವ್ನಿಗೆ ಯಾವನ ಕರೆಸಿದ್ದೋ ಅವನ ಮೇಲೆ ಏನು ಕ್ರಮ ಕೈಗೊಂಡ್ರೆ ಅದನ್ನ ಹೇಳ್ಬೇಕು. ನೀವು ಪೊಲೀಸರು ಹೇಳಬೇಕು. ಆ ಪಿಂಪ್ ಒಬ್ಬನು, ಆ ಪಿಂಪ್ ಬರ್ತಾನೆ ಅಲ್ಲಿ ಉಜಿರೆಯಲ್ಲಿ ಕಾರ್ ಮೇಲೆ ಕೂತ್ಕೊಂಡು ದೊಡ್ಡ ದೊಡ್ಡದಾಗಿ ಮಾತಾಡ್ತಿರ್ತಾನೆ. ಯಾಕೆ ಅದನ್ನ ಮಾಡಕ್ ಬಿಟ್ಟರು ಪೊಲೀಸರು? ಕ್ರಮ ಕೈಗೊಳ್ಳಿ. ಪಿಂಪ್ ಬಾಯಿ ಬಂದಂಗೆ ಬೊಗಳೆ ಬಿಡ್ತಾರಿರ್ತಾರೆ ಅವರು. ಯಾವ ಆಕ್ಷನ್ ತಗೊಳ್ಳಲ್ಲ ಅವ್ರ ಮೇಲೆ. ಇವ್ರನ್ನ ಗಡಿಪಾರ ಅಂತ ಮೊದಲು ಅವ್ರನ್ನ ಗಡಿಪಾರ ಮಾಡ್ಬೇಕು. ನೀವು ಈ ರಾಜ್ಯದಿಂದ ಗಡಿಪಾರ ಮಾಡ್ಬೇಕು ಅವ್ರನ್ನೆಲ್ಲಾರು ನೀವು. ಅವಾಗ ಮಾತ್ರ ಕೋಮುದಂಗೆ ನಿಲ್ತದೆ. ಸುಖಾಸುಂಸೈ ಇನ್ನೋಸೆಂಟು ಯಾರೋ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾರನ್ನೋ ತಗೊಂಡು ಬಂದು ನಾವು ಗಡಿಪಾರ ಮಾಡ್ತೀವಿ ನಿಮ್ಮ ಹೈಕಮಾಂಡ್ ಅಂತ ತೋರ್ಸಕ್ಕೆ, ಯಾರ್ದೋ ಮನಸ್ಸು ಯಾರ್ದನ್ನ ಮನವೊಲಿಸೋದಕ್ಕೆ, ಯಾರನ್ನೋ ಖುಷಿ ಪಡಿಸೋದಕ್ಕೆ ಮಾಡೋದಲ್ಲ. ಇದ್ರ ಹಿಂದೆ ಯಾರಿದ್ದಾರೆ, ಯಾರು ರೂವಾರಿ ಇದ್ದಾರೆ, ಮೊದಲು ಅವ್ರನ್ನ ಒದ್ದು ಒಳಗಡೆ ಹಾಕಿ. ಅವಾಗ ಮಾತ್ರ ಕೋಮುದಂಗೆ ನಿಲ್ತದೆ. ದಯವಿಟ್ಟು ಟೈಮ್ ಲೈನ್ ನೋಡಿ. ಯಾವಾಗ ಈ ಫ್ಯಾಮಿಲಿ ವಿರುದ್ಧ ಜನ ಎದ್ದು ನಿಂತ್ಕೊಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಅವಾಗ ಕರಾವಳಿಯಲ್ಲಿ ಕೋಮುದಂಗೆಗಳು ಆಗ್ತದೆ. ಈ ಧರ್ಮೋದ್ಯಮಿಗಳ ವಿರುದ್ಧ ಯಾವಾಗ ಚಳವಳಿಗಳು ಪ್ರಾರಂಭ ಆಗ್ತದೆ, ಅವಾಗ ಕೋಮುದಂಗೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ರೆಹಮಾನ್ ಅನ್ನೋನು ಆ ದೀಪಕನ್ ತಂದೆ ಬ್ಲಡ್ ಕೊಟ್ಟಿದ್ದಾನೆ ರೀ. ಅವನು ಅದಕ್ಕೆ ರಕ್ತ ಕೊಟ್ಟಿದ್ದಾನೆ ಅವನು. ಅದೇ ರೀತಿ ಯಾರು ನಮ್ಮ ಪ್ರವೀಣ್ ನೆಟ್ಟಾರನು ಕೂಡ ಎಷ್ಟೋ ಜನ ಮುಸ್ಲಿಮರಿಗೆ ಹೆಲ್ಪ್ ಮಾಡಿದ್ದಾನೆ. ಭಾವೈಕ್ಯತೆಯಿಂದ ಬದುಕಿದ್ದಾನೆ ಅವನು. ಯಾರು ಅದ್ರ ಬಗ್ಗೆ ಹಿಂದೆ ಏನು ಸ್ಟಡಿ ಮಾಡೋದೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸುಮ್ಮನೆ ಪ್ರವೋಕ್ ಮಾಡಬೇಡಿ. ಇದು ಸೌಜನ್ಯ ಹೋರಾಟ ನಿಲ್ಲಿಸೋದಕ್ಕೆ ನಡೆದಂತ ಷಡ್ಯಂತ್ರ. 100 ಸಾರಿ ಹೇಳಿದೇವಿ, ಹಿಂದೆನೂ ಕೂಡ ಹೇಳಿದೀವಿ, ಎಲ್ಲ ಭಾಷಣದಲ್ಲಿ ಹೇಳಿದೀವಿ, ಮಾತಿನಲ್ಲಿ ಹೇಳಿದೀವಿ, ಡಿಬೇಟಲ್ಲಿ ಹೇಳಿದೀವಿ. ಯಾರು ನಮ್ಮ ಮಾತು ತಲೆಯಲ್ಲೇ ಹಚ್ಕೊಳ್ಳೋದಿಲ್ಲ. ತಗೊಳ್ರಿ ಅವ್ರ ಮೇಲೆ ಆಕ್ಷನ್. ಆಮೇಲೆ ಈ ಕೋಮುವಾದ ನಿಲ್ತದೆ, ಬಡ್ಡಿ ದಂಧೆ, ಇಡೀ ರಾಜ್ಯ ಶಾಂತಿ ಆಗಬೇಕು ಅಂತ ಹೇಳಿದ್ರೆ ಈ ಕುಟುಂಬದ ಮೇಲೆ ನೀವು ಕ್ರಮ ಕೈಗೊಳ್ಳಲೇಬೇಕು. ಸರ್ಕಾರನ ಯಾವುದೇ ರಾಜಕಾರಣಿ ನಡೆಸ್ತಾ ಇಲ್ಲ, ಪೊಲಿಟಿಕಲ್ ಪಾರ್ಟಿ ನಡೆಸ್ತಾ ಇಲ್ಲ ಈ ರಾಜ್ಯದಲ್ಲಿ. ಈ ಧರ್ಮೋದ್ಯಮಿಯ ಕುಟುಂಬ ನಡೆಸ್ತಾ ಇದೆ. ದೇವರನ್ನ ಮುಂದಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರು ನಡೆಸ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಮೊದಲು. ಒಂದು ವೇಳೆ ಏನಾದರೂ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಬಲವಂತವಾಗಿ ಗಡಿಪಾರು ಮಾಡಿ ಅವರ ಜೀವಕ್ಕೆ, ಅವರ ಕುಟುಂಬಕ್ಕೆ ಏನಾದರೂ ಅಪಾಯ ಆದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಕಾರಣ ಆಗುತ್ತೆ. ಅವಾಗ ದಂಗೆ ಆಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ ನಾನು, ಅವರ ಜೀವಕ್ಕೆ, ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಇಡೀ ರಾಜ್ಯ ಎದ್ದು ಬರ್ತದೆ ತಿಳ್ಕೊಳ್ಳಿ ನೀವು. ಇಡೀ ರಾಜ್ಯ ಎದ್ದು ನಿಂತ್ಕೊಳ್ತದೆ. ಅವಾಗಿನ ದಂಗೆನೇ ಬೇರೆ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಏನಾದರೂ ಮಾತಾಡಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ 100 ಸಾರಿ ವಿಚಾರ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.